ಇವತ್ತು ಮದ್ವೆ ಆಗದೆ ಇರೋರಿಗೆ ಕರಿಮಣಿ ಕೊಡ್ತೀವಿ ಅಜ್ಜಿ ಬೃಂದಾವನದಲ್ಲಿ. ಬಂದ್ ತಗೊಂಡ್ ಹೋಗಿ ಪೂಜೆ ಮಾಡಿದವ್ರಿಗೆ ಲಕ್ಷಾಂತರ ಜನಕ್ ಮದ್ವೆಗಳಾಗ್ಬಿಟ್ಟಿದೆ. ಮತ್ತೆ ಸಂತಾನ ಭಾಗ್ಯಕ್ ಪೂಜೆ ಹೇಳೋರು ಅಜ್ಜಿ, ನಾಗಪ್ಪನ್ ಪೂಜೆ. ಅದನ್ನ ಮಾಡಿದವ್ರಿಗಂತೂ ಎಷ್ಟೊಂದ್ ಜನಕ್ ಮಕ್ಳಿಲ್ದವ್ರಿಗೆ ಮಕ್ಕಳಾಗಿದೆ ಅಮ್ಮ. ಅವ್ರದ್ದು ಕೈಗಳಲ್ಲಿ ಶಂಖಚಕ್ರ, ಅಮ್ಮನವ್ರ ಶಂಖಚಕ್ರ ಅವ್ರ ಕೈಗಳಲ್ಲಿ ಕಾಣಿಸ್ತಾ ಇತ್ತು. ಅಜ್ಜಿಯವ್ರ ಕಾಲಲ್ಲಿ ಲಕ್ಷ್ಮಿ ಪಾದಗಳು ಕಾಣಿಸ್ತಾ ಇತ್ತು. ಅವರು ಬಸ್ಸಲ್ಲಿ ಇನ್ನೇನ್ ಬೆಂಗಳೂರಿಂದ ಬಸ್ಸಲ್ಲಿ ಬರ್ತಾ ಇದಾರೆ ಅಂದ್ರೆ ಅಜ್ಜಿ ಗೋಚರ ಆಗೋದು. ಜನ ಬರ್ತಾರೆ ಅಡಿಗೆ ಗಿಡಮ್ಮ ಅಂತ. ಅವ್ರ ನಾಲ್ಗೆ ತುಂಬಾ ಮಚ್ಚೆ ಮೇಘನ. ನಾಲ್ಗೆ ತುಂಬಾ ಮಚ್ಚೆ. ಅವ್ರು ಏನ್ ಹೇಳಿದ್ರೆ ಅದಾಗ್ಬಿಡ್ತಿತ್ತು. ಲಕ್ಷ್ಮೀನಿಂದ ಏನ್ ಹೇಳ್ಕೊಳ್ರೋ ಒಳ್ಳೇದಾಗತ್ತೆ ಅಂದ್ರೆ ಅದ್ ಪಾಸ್ ಆಗ್ಬಿಡೋರು ಅಂತ ಮಕ್ಳು. ಅದ್ ಹಂಗೆ ಬಾಯಿಂದ ಬಾಯಿಗೆ ಮಹಾಲಕ್ಷ್ಮಿ ಕ್ಷೇತ್ರಕ್ಕೆ ಹೋದ್ರೆ ಈಗ ಅಜ್ಜಿ ಇದಾರೆ, ಅಲ್ಲಿ ಹೋದ್ರೆ ಹಿಂಗ್ ಒಳ್ಳೇದಾಗತ್ತೆ ಅಂತ ಹೇಳಿ ಅದು ಹೆಂಗೆ ಪ್ರವರ್ಧಮಾನಕ್ಕೆ ಬರ್ತಾ ಹೋಯ್ತು. ಜನಕ್ ಗೊತ್ತಾಗ್ತಾ ಹೋಯ್ತು. ಅದೊಂದು ಬಸ್ ಕೂಡ ನಿಲ್ತಿರ್ಲಿಲ್ಲಮ್ಮ ನಮ್ಮೂರಲ್ಲಿ. ಅಷ್ಟು ಸಣ್ಣ ಹಳ್ಳಿ ನಮ್ದು. ಅಂತ ಪುಟ್ಟ ಹಳ್ಳಿಗೆ ಇವತ್ತು ಎಲ್ಲಾನು ಸಿಗತ್ತೆ ಅಲ್ಲಿ. ಎಲ್ಲಾ ಬಸ್ಗಳು ನಿಲ್ಲತ್ತೆ. ಕ್ಷೇತ್ರ ತರ ನಿಂತಿದೆಯಲ್ಲ ಅಕ್ಕ. ಎಲ್ಲಿಂದನೋ ಜನಗಳು ಬರ್ತಾರೆ, ಎಷ್ಟೆಷ್ಟೋ ಭಕ್ತರುಗಳು ಬರ್ತಾರೆ. ತುಂಬಾ ಖುಷಿ ಆಗುತ್ತೆ ನೋಡಕ್ಕೆ. ಆತರ ಪುಟ್ಟ ದೇವಸ್ಥಾನ ಈಗ ಅಷ್ಟು ಬೃಹತ್ತಾಗಿ ನಿಂತಿದೆ ಅಂದ್ರೆ ಅದ್ರಲ್ಲಿ ಅಜ್ಜಿ ಶ್ರಮ ಖಂಡಿತ. ಅಜ್ಜಿ ಲಕ್ಷ್ಮಿ ಒಂದೇ ನಾಣ್ಯದ ಎರಡು ಮುಖ. ಊರಲ್ಲಿ ಒಂದೇ ಶಕ್ತಿ ಅಮ್ಮ. ಎಲ್ಲಾ ಕಡೆಲೂ ಅಮ್ಮನವ್ರು ಮಾತ್ರ ಇರ್ತಾರೆ, ಇಲ್ಲ ಭಗವಂತ ಮಾತ್ರ ನೆಲ್ಸಿದ್ರೆ ಇಲ್ಲಿ ಎರಡು ಶಕ್ತಿ. ಒಂದು ಅಮ್ಮನವರು, ಒಂದು ಅಜ್ಜಿ ಸ್ವರೂಪದಲ್ಲಿ ಇರ್ತಕ್ಕಂತ ಅವ್ರ ಶಕ್ತಿ. ಇವತ್ತು ಅವ್ರ ಬೃಂದಾವನಕ್ಕೆ ಅಷ್ಟೇ ಜನ ಬರ್ತಾರೆ ಅಮ್ಮ. ಅಜ್ಜಿ ಅವ್ರ ಬೃಂದಾವನ ಮಾಡಿದೀವಿ, ಇವತ್ತು ಹಂಗೆ ನಡ್ಕೊಳ್ತಾರೆ ಜನ. ಇವತ್ತು ಅಷ್ಟೇ ಪವಾಡಗಳು ನಡೆಸ್ತಾ ಇದಾರೆ ಅಜ್ಜಿ. ಇವತ್ತು ಮದ್ವೆ ಆಗದೆ ಇರೋರಿಗೆ ಕರಿಮಣಿ ಕೊಡ್ತೀವಿ ಅಜ್ಜಿ ಬೃಂದಾವನದಲ್ಲಿ. ಬಂದ್ ತಗೊಂಡ್ ಹೋಗಿ ಪೂಜೆ ಮಾಡಿದವ್ರಿಗೆ ಲಕ್ಷಾಂತರ ಜನಕ್ ಮದ್ವೆಗಳಾಗ್ಬಿಟ್ಟಿದೆ. ಮತ್ತೆ ಸಂತಾನ ಭಾಗ್ಯಕ್ ಪೂಜೆ ಹೇಳೋರು ಅಜ್ಜಿ, ನಾಗಪ್ಪನ್ ಪೂಜೆ. ಅದನ್ನ ಮಾಡಿದವ್ರಿಗಂತೂ ಎಷ್ಟೊಂದ್ ಜನಕ್ ಮಕ್ಳಿಲ್ದವ್ರಿಗೆ ಮಕ್ಕಳಾಗಿದೆ ಅಮ್ಮ. ಆಮೇಲೆ ಹಿಡಿ ಅಕ್ಕಿ ಪೂಜೆ ಅಂತ ಹೇಳೋರು. ಬಹಳ ಸರಳವಾದ ಪೂಜೆಗಳಮ್ಮ ಅಜ್ಜಿ ಹೇಳಿದ್ದೆಲ್ಲ ಮೇಘನ. ತುಂಬಾ ನಿನ್ಗೇನು ಭಕ್ತಿ ಕೊಡು, ದೇವ್ರಿಗೆ ನಾವ್ ಏನ್ ಕೊಡ್ಬೋದು? ನಮ್ಗೇನ್ ಶಕ್ತಿ ಇದೆ ದೇವ್ರಿಗೆ ಕೊಡಕ್ಕೆ? ಏನು ಸಾಧ್ಯ ಇಲ್ಲ. ಎಲ್ಲ ಅವಳು ಕೊಟ್ಟಿರೋ ಭಿಕ್ಷೆ ನಮ್ಗೆ. ಒಂದು ನೀರಿಟ್ಟು ಒಂದ್ ತುಳಸಿ ದಳ ಇಟ್ಟು ಪೂಜೆ ಮಾಡಿದ್ರು ಅವಳು ಸಂತೃಪ್ತಿ ಆಗೋಗ್ತಾಳೆ. ನನ್ಗೆ ಯಥಾಶಕ್ತಿ ಅಮ್ಮ, ನಂಗೆ ಇಷ್ಟ ಯೋಗ್ಯತೆ ಇದೆ ಅಂದ್ರೆ ಅದನ್ನ ಮೀರಿ ಕೊಡೋಂತ ಶಕ್ತಿನ ಅವಳು ಕೊಡ್ತಾಳೆ. ಅಂತ ಪ್ರೀತಿ ಅವಳದು. ಭಯ ಇಟ್ಕೊಳ್ಳದೆ ಪ್ರೀತಿಯಿಂದ ಅವಳು ನೊಲಸ್ಕೋಬೇಕಷ್ಟೆ. ಅಷ್ಟು ಪೂಜೆಗಳು ಮಾಡ್ಕೊಂಡ್ ಬಂದ್ರು ಅಜ್ಜಿ. ಪೂಜೆಗಳನ್ನ ಹೇಳ್ಕೊಳ್ತಾ ಬಂದ್ರು ಜನಕ್ಕೆ. ಆಮೇಲೆ ಇನ್ನೊಂದೇನಂದ್ರೆ ಅಜ್ಜಿ ಹಣೆನಲ್ಲಿ ಮಹಾಲಕ್ಷ್ಮಿ ಕಾಣಿಸ್ತಾ ಇದ್ಲು ಜನಕ್ಕೆ. ಸುಮಾರು ಜನ ಹೇಳ್ತಾರೆ ನಾಗದೇವರು ಕಾಣಿಸ್ತಿದ್ರು. ಕರೆಕ್ಟ್. ಶಂಖಚಕ್ರಗಳು. ಹೌದು, ಅವ್ರದ್ದು ಕೈಗಳಲ್ಲಿ ಶಂಖಚಕ್ರ, ಅಮ್ಮನವ್ರ ಶಂಖಚಕ್ರ ಅವ್ರ ಕೈಗಳಲ್ಲಿ ಕಾಣಿಸ್ತಾ ಇತ್ತು. ಅಜ್ಜಿಯವ್ರ ಕಾಲಲ್ಲಿ ಲಕ್ಷ್ಮಿ ಪಾದಗಳು ಕಾಣಿಸ್ತಾ ಇತ್ತು. ಹಾಗಾಗಿ ಅಜ್ಜಿನ ಮಹಾಲಕ್ಷ್ಮಿಯಾಗಿ ಜನ ಸ್ವೀಕರಿಸಿದ್ರು, ನಂಬೋದ್ರು. ಯಾವುದೋದ್ರನ್ನ ಎಲ್ಲ ಹೇಗೆ ಆರಾಧನೆ ಮಾಡ್ತಾರೆ ಜನ, ಅದೇ ರೀತಿ ಅಜ್ಜಿಗೂ ಕೂಡ ಆರಾಧನೆ ಮಾಡಕ್ ಶುರು ಮಾಡೋದು. ಒಂದು ಶಕ್ತಿಯನ್ನ ತುಂಬಿಟ್ಲು ಅಮ್ಮ ಅವ್ರಿಗೆ. ಅವರು ಹಂಗೆ ಅವಳನ್ನ ಹಿಡ್ಕೊಂಡ್ರು, ಹಾಗೆ ಪೂಜೆ ಮಾಡ್ತಾ ಬಂದ್ರು. ಅವಳಿಗೆ ನಿರ್ಮಲವಾದ ಪ್ರೀತಿ. ಅವಳು ಬೇರೆ ಅಲ್ಲ, ಅಜ್ಜಿ ಬೇರೆ ಅಲ್ಲ, ಇಬ್ರು ಒಂದೇ ಆಗ್ಬಿಟ್ರು.
ತಾಯಿನೇ ಅಂಶದಿಂದ ಬಂದಿದ್ದಾರೆ. ಹೌದೌದು, ಅವ್ರಿಗೆ ಏನೋ ಒಂದು ಕಾರಣ ಜನ್ಮರು ಅಂತಾರಲ್ಲ, ಹಾ ಹಾ ಬಹುಶಃ ಅವಳ ಸೇವೆಗೆ ಅಂತಾನೆ ಅವಳ ಲೀಲೆನೆ ಅನ್ಸುತ್ತೆ ಅವರು ದೇವಾತ್ಮರು ಹುಟ್ಟಿದ್ದು, ನಿಜವಾಗ್ಲೂನು. ನಿಜ ನಿಜ. ಅಕ್ಕ, ಈಗ ನೀವು ಮದ್ವೆ ವಿಷಯ ಹೇಳಿದ್ರಿ, ಅಜ್ಜಿಗೆ ಅದೇ ನಿಮ್ ತಂದೆಯವರು ಮಗ ಆಗಿ ಬಂದ್ರು ಅಂತ, ಅವರಿಗೆ ಯಾವ ವಯಸ್ಸಲ್ಲಿ ಮದ್ವೆ ಮಾಡಿದ್ರ? ಕರೆಕ್ಟ್ ಏಜ್ ನಂಗೆ ನೆನಪಿಲ್ಲ, ಬಹುಶಃ ಒಂದ್ 22 ವರ್ಷ ಇರ್ಬೋದಮ್ಮ. ಬಹಳ ಚಿಕ್ಕ ವಯಸ್ಸಿಗೆ ಮದ್ವೆ ಮಾಡ್ಬಿಟ್ಟಿದ್ದಾರೆ. ಹೌದಾ? ಅವ್ರಿಗೂನು ಒಂಥರ ಮನೆಯಲ್ಲಿ ಮಗ ಸೊಸೆ ಎಲ್ಲ ಚೆನ್ನಾಗಿ ನೋಡ್ಕೊಂಡು ಹೋಗ್ಲಿ, ದೇವಸ್ಥಾನದ್ದು ಎಲ್ಲ ಜವಾಬ್ದಾರಿಗಳಲ್ವಾ ಅವಾಗ. ನಮ್ ತಾಯಿನೂ ಇದಾರೆ, ನೀವು ಅವರನ್ನು ಕೂಡ ಮಾತಾಡಿಸ್ಬೋದು ಇವಾಗ. ನಮ್ಮ ಅದೃಷ್ಟ ಅದು. ವೀಕ್ಷಕರೇ, ಇವಾಗ ನಮ್ಮ ಜೊತೆ ಪ್ರಸನ್ನ ಅಂಕಲ್ ಅವರ ಧರ್ಮ ಪತ್ನಿ ಅಂದ್ರೆ ಕಲಿಯುಗದ ಮಾತೆ ಕಮಲಮ್ಮನವರ ಸೊಸೆ ಲಲಿತಮ್ಮನವರು ಈಗ ನಮ್ಮ ಪಾಡ್ಕಾಸ್ಟ್ ಜಾಯಿನ್ ಆಗ್ತಾರೆ. ಅವ್ರನ್ನೆಲ್ಲ ವೆಲ್ಕಮ್ ಮಾಡೋಣ. ಅಮ್ಮ ನಮಸ್ಕಾರ. ಅಮ್ಮ ನಮಸ್ಕಾರ ಅಮ್ಮ. ತುಂಬಾ ಖುಷಿ ಆಯ್ತು ನೀವು ಇಲ್ಲಿರೋದು ನಮ್ ಜೊತೆ, ನಮ್ಮ ಅದೃಷ್ಟನೇ ಸರಿ ಇದು. ಅಮ್ಮ, ನೀವು ಪ್ರಸನ್ನ ಅಂಕಲ್ನ ಮದ್ವೆ ಆದ್ಮೇಲೆ ಕಮಲಮ್ಮಜ್ಜಿನ ಎಲ್ಲರೂ ದೇವ್ರ ತರ ನೋಡಿದ್ದಾರೆ, ತಾಯಿ ತರಾನೇ ನೋಡಿದ್ದಾರೆ. ನೀವು ತಾಯಿಯಾಗೂ ನೋಡಿದೀರಾ, ಅತ್ತೆಯಾಗೂ ನೋಡಿದೀರಾ, ಅಮ್ಮನಾಗೂ ನೋಡಿದೀರಾ, ಎಲ್ಲಾ ತರದಲ್ಲೂ ನೋಡ್ಬಿಟ್ಟಿದೀನಿ. ಅವ್ರ ಬಗ್ಗೆ ಸ್ವಲ್ಪ ಹೇಳಿ, ನಿಮ್ ಒಡನಾಟ ಹೇಗಿತ್ತು ಅತ್ತೆಯವ್ರ ಜೊತೆ ಅಂತ? ನಾನು ಕಮಲಮ್ಮ ಅಜ್ಜಿಯವರ ಸೊಸೆ, ಪ್ರಸನ್ನ ಕುಮಾರ್ ಅವರ ಧರ್ಮಪತ್ನಿ. ಅಜ್ಜಿ ಅವಾಗ ತುಂಬಾ ವರ್ಷಗಳಿಂದ ಹೇಳಿದ್ರಲ್ಲ, ಎಲ್ಲ ಹುಡುಗಿ ಎಲ್ಲ ಹೇಳ್ತು, ಎಷ್ಟು ಕಷ್ಟಪಟ್ಟು ಆ ದೇವ್ರನ್ನ ಒಲಿಸ್ಕೊಂಡು ಮಾಡಿದ್ರು ಅಂದ್ರೆ ಹೇಳ್ಕೊಳಕ್ಕೆ ಸಾಧ್ಯ ಇಲ್ಲ. ಲೋಟ ನೀರಿಡೋದು, ಏನು ಇಲ್ಲ, ಸಗಣಿಯಾಗಿ ಸಾರಿಸೋದು ಅಷ್ಟೇನೆ, ಇನ್ನೇ ರಂಗೋಲಿ ಇಲ್ಲ, ಏನೂ ಇಲ್ಲ. ಆ ಬೇಲಿ ಹೂವು ತರೋದು, ಪೂಜೆ ಮಾಡೋದು, ಏನಿಲ್ಲ. ನಿಂಗಿಷ್ಟೇ ಅನ್ನೋದು. ಆಯ್ತು, ನೀನೇನು ಸಿಗ್ತಿದ್ದಿ ಅದರಲ್ಲೇ ಮಾಡು ಸಾಕು, ನಾನು ಇನ್ನು ಮುಂದೆ 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 ಏನ್ ಬೇಕೋ ಎಲ್ಲ ಮಾಡ್ಕೊಳ್ತೀನಿ, ನೀನು ಇಷ್ಟು ಮಾಡ್ತಾ ಇರು ನೀನು ಅಂತಂದು ಅವಾಗ ಅವ್ರಿಗೆ ಇದು ಮಾಡಿ ಹೊಲಿದು, ಅದು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂದ್ರೆ ಅಲ್ಲಜ್ಜಿ. ಕಾಲು ಚಪ್ಪಲಿ ಇಲ್ಲ, ಒಂದು ಇದಿಲ್ಲ, ಎಷ್ಟು ಎಲ್ಲೆಲ್ಲೋ ನಡ್ಕೊಂಡು ಹೊಟ್ಟೋಗೋರಂತೆ ಅಜ್ಜಿ. ಅಮ್ಮ, ನಿಮ್ಗೆ ಅವ್ರ ಪರಿಚಯ ಅಂದ್ರೆ ನಿಮ್ಮ ಪರಿಚಯ ಅವ್ರಿಗೆ ಹೇಗಾಯ್ತಮ್ಮ? ಅದು ಮದ್ವೆ ಟೈಮಲ್ಲಿ? ಮದುವೆ ಟೈಮ್ನಲ್ಲಿ ಅಂತಂದ್ರೆ ನಾವು ಚಿಕ್ಕಬಳ್ಳಾಪುರದಲ್ಲಿ ಇದ್ವಿ. ನಮ್ದು ತವ್ರ ಮನೆ ಚಿಕ್ಕಬಳ್ಳಾಪುರ. ಅಲ್ಲಿ ಇದ್ದಾಗ ನಮ್ಮ ಅಜ್ಜಿ ಇದಾರಲ್ಲ, ಕಮಲಮ್ಮಜ್ಜಿಯವರ ಅವರ ಸೊಸೆ ಇದ್ರು ಅಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಕೆಲಸದಲ್ಲಿ ಇದ್ರು. ಅವ್ರ ಯಜಮಾನ್ರು, ಮಗಳು, ಹಳಿಯ ಅವರೆಲ್ಲಾನು. ಅವರು ರೇಷ್ಮೆ ಇಲಾಖೆಯಲ್ಲಿದ್ರು. ಅವ್ರೇನ್ ಮಾಡಿದ್ರು, ನಾವು ನಮ್ಮ ತಂದೆ ಪೋಸ್ಟ್ ಆಫೀಸಲ್ಲಿ ಇದ್ರು. ನಾವು 5-6 ಜನ ಮಕ್ಳಲ್ವಾ, ಹಂಗಾಗಿ ನಮ್ಮ ಯಾವಾಗ್ಲೂ ಪೋಸ್ಟ್ ತಗೊಂಡೋಗ್ ಕೊಟ್ಟಾಗ ನಮ್ಮ ತಂದೆಗೆ ಚೆನ್ನಾಗಿ ಪರಿಚಯ ಆಗ್ಬಿಟ್ರು ಅವರು. ಅಲ್ಲೇ ಇನ್ನೊಬ್ರು ಇದ್ರು ಅಜ್ಜಿ ಪಕ್ಕದಲ್ಲೇ, ನಮ್ಮವ್ರೆ, ಸುಬ್ಬಮ್ಮ ಅಂತ. ಅವರು ಏನ್ ಮಾಡಿದ್ರು, ಇಲ್ಲಿಗೆ ಕರ್ಕೊಂಡ್ ಬರೋರಂತೆ ಅಜ್ಜಿ ನೋಡೋಕೆ. ಅವರು ಅಜ್ಜಿ ಸೊಸೆ ಅವ್ರಿಗೆ ಕರ್ಕೊಂಡ್ ಬರೋವಾಗ ಏನಾಗೋಯ್ತು, ಹೀಗೆ ಮಾತಾಡ್ತಾ ಮಾತಾಡ್ತಾ, ನೋಡಮ್ಮ ನಾನು ಒಂದ್ ಹುಡುಗನ್ ಸಾಕೊಂಡಿದ್ದೀನಿ, ಇಲ್ಲಿ ಒಂದ್ ಹೆಣ್ಮಗು ಬೇಕು, ಯಾರು ಮಾಡೋರಿಲ್ಲ, ಏನಿಲ್ಲ, ಅವನು ಒಬ್ಬ, ನಾನು ಒಬ್ಳೆ, ಹಂಗಾಗಿ ನನಗೆ ಒಂದ್ ಸೊಸೆ ಅಂತ ತಂದ್ಕೊಟ್ರೆ ಒಂದ್ ಹುಡುಗಿನ ನಿಮ್ಗೆಲ್ಲ ಇದಾಗುತ್ತೆ ಅಂತ. ಅವಾಗ ಅವ್ರೇನ್ ಮಾಡಿದ್ರು, ನಮ್ಮ ತಂದೆಯವರಿಗೆ ಹೇಳಿದ್ರು. ನಾವು 3-4 ಜನ ಹೆಣ್ಮಕ್ಳು, ದೊಡ್ಡವಳನ್ನ ಬೇರೆ ಕಡೆ ಸೆಕ್ಟ್ ಆಗಿತ್ತು ನಮ್ಮ ಅಕ್ಕನಿಗೆ, ನಾನು 2ನೇವಳು. ಹೌದಾ? ಅವಾಗ ಏನಾಯ್ತು, ಸರಿ ನೋಡೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ದಿವಸ ಹೀಗೆ ಕಾಲ ತಳ್ಳಿ, ಆಮೇಲೆ ಒಂದ್ ದಿವಸ ನಮ್ಮ ಅಪ್ಪ ಅಮ್ಮನ್ನ ಕರ್ಕೊಂಡು ಗೊರವನಹಳ್ಳಿಗೆ ಬಂದಿದ್ರು. ಬಂದ್ರು, ಒಂದೇ ಬಸ್ಸಲ್ಲಿ ಬರ್ಬೇಕು, ಒಂದೇ ಬಸ್ಸಲ್ಲೇ ಹೋಗ್ಬೇಕು. ಗೌರಿಬಿದ್ನೂರ್ಗೆ ಹೋಗ್ಬೇಕು, ಕೊಟ್ಗೆರೆಯಿಂದ ಗೌರಿಬಿದ್ನೂರು, ಅಲ್ಲಿಂದ ಚಿಕ್ಕಬಳ್ಳಾಪುರ, ಈ ತರ ಬಸ್ಸು ಸೌಕರ್ಯನೂ ಇರ್ಲಿಲ್ಲ. ಸರಿ, ಹಾಗಾಗಿ ಕರ್ಕೊಂಡ್ ಬಂದು ಒಂದ್ ದಿವಸ ಎಲ್ಲ ನೋಡ್ಕೊಂಡು ಬಂದು, ಆಯ್ತು ನೋಡೋಣ ಅಂತ ಅಂದ್ಬಿಟ್ಟು ಒಂದ್ ಸ್ವಲ್ಪ ದಿವಸ ಇದು ಮಾಡ್ಕೊಂಡು, ಆಮೇಲಿಂದ ನನ್ನನ್ನು ಇನ್ನೊಂದ್ ದಿವಸ ಕರ್ಕೊಂಡ್ ಬಂದ್ರು. ಕರ್ಕೊಂಡ್ಬಂದು ನೋಡಿ ಎಲ್ಲ ಮಾಡಿ, ಎಲ್ಲ ಅಜ್ಜಿ ತುಂಬಾ ಇಷ್ಟ ಆಗೋಯ್ತು. ಏನಮ್ಮ ಎಲ್ಲ ನೋಡಿದೀವಿ ಮಾಡಿದೀವಿ, ನೀನ್ ನನ್ಗೆ ತುಂಬಾ ಇಷ್ಟ ಆಗಿದ್ಯಾ, ನೀನ್ ಸೇವೆ ಮಾಡ್ಕೊಂಡು ನನ್ನ ಜೊತೆಲಿ ಇರ್ತೀಯಾ ಅಂತ. ನಾನೇನು ಹಿಂದೆ ಮುಂದೆ ನೋಡ್ಲಿಲ್ಲ. ಆಯ್ತು ಅಜ್ಜಿ ಇದ್ಬಿಡ್ತೀನಿ ಅಂದೆ. ಅವಾಗ ಒಂದ್ ಸ್ವಲ್ಪ ದಿನ ಆದ್ಮೇಲೆ, 1 ತಿಂಗಳಾದ್ಮೇಲೆ ಇಲ್ಲಿ ಕರ್ಕೊಂಡ್ ಬಂದು ಒಂದ್ ದಿವಸ ಅಲ್ಲಿ ಬಂದು ಎಂಗೇಜ್ಮೆಂಟ್ ಮಾಡ್ಕೊಂಡು, ಅವಾಗೇನು ಇದಿಲ್ವಲ್ಲ, ಸುಮ್ಮನೆ ಬಲ್ಲಗೃಪತಕ್ಕೆ ಬರ್ಸ್ಕೊಳ್ಳೋದು. ನಮ್ಮ ಅತ್ತೆ ಮಾವ ಎಲ್ಲ ಇದ್ರು, ಅವ್ರನ್ನ ಕಳ್ಸಿದ್ರು. ಅವರು ಬಂದು, ಅವ್ರ ತಂದೆ ತಾಯಿ ಎಲ್ಲ ಇದ್ರು, ನಮ್ಮಪ್ಪ, ನಮ್ಮ ಯಜಮಾನ್ ತಂದೆ ತಾಯಿ ಎಲ್ಲ. ದೊಡ್ಡ ಮಗ ಅಲ್ವಾ ಇವರು, ದತ್ತು ಕೊಟ್ಬಿಟ್ಟಿದ್ರು ಅವ್ರನ್ನ. ಹಾಗಾಗಿ ಅವ್ರನ್ನ ಕರ್ಕೊಂಬಂದು, ಅಲ್ಲೇ ಯಾರು ಜನ ಇಲ್ಲ, 5 ಜನ ಅಷ್ಟೇನೆ ಬಂದ್ರು. ಲಗ್ನ ಪತ್ರಿಕೆ ಮಾಡ್ಕೊಂಡ್ರು, ಬಂದ್ರು.
ಬಂದು ಕರ್ಕೊಂಡು ಬಂದು ತಿರ್ಗಾ ಒಂದ್ ತಿಂಗಳಾದ್ಮೇಲೆ ಅವಾಗ ನಮಗೂ ತುಂಬಾ ಬಡತನ ಏನು ಇಲ್ಲ. ಅಜ್ಜಿನೇ ಅವಾಗೆಲ್ಲ ಮಾಡಿ ಇದು ಮಾಡ್ಕೊಂಡು ಅವರು ಎಲ್ಲ ಊಟ ಮಾಡ್ಕೊಂಡು ನನ್ನನ್ನು ಮದುವೆ ಮಾಡ್ಕೊಂಡು ಅಲ್ಲಿಂದ ಕರ್ಕೊಂಡು ಬಂದು ಚಿಕ್ಕಬಳ್ಳಾಪುರದಿಂದ. ಈಗ ನೀವು ಮದುವೆ ಆಗಿ ಗಂಡನ ಮನೆಗ್ ಬಂದ ಮೇಲೆ ಅಲ್ಲಿ ನಿಮ್ ಜೀವನ ಹೇಗಿತ್ತು? ಜೀವನನ ಅದು ಹೇಳಕ್ಕೆ ಸಾಧ್ಯ ಇಲ್ಲ, ಹೇಳ್ತಾ ಇದೀನಲ್ಲ. ಅವಾಗ ನನಗೆ 18 ವರ್ಷ 19 ವರ್ಷ ಅಡ್ಗೆ ನನಗೇನು ಅಷ್ಟ ಇದು ಮಾಡಗೂ ಬರ್ತಿರ್ಲಿಲ್ಲ, ಅಡಿಗೆ ಮಾಡೋಕ್ಕೂ. ಅವರೇ ಅಜ್ಜಿ ಏನೇನ ಎಲ್ಲಾನು ಕಲ್ಸ್ಕೊಟ್ರು ನನಗೆಲ್ಲ. ಒಂದ್ 3-4 ತಿಂಗಳು ನಾನು ಈಗ ಏನು ಮಾಡಕ್ ಬರ್ತಿರ್ಲಿಲ್ಲ. ತಿರ್ಗ ಅವಾಗ ಬಾವಿಲಿ ನೀರ್ ಸೇದ್ಕೊಂಡ್ಬರೋದು, ಸಿಕ್ಕಾಪಟ್ಟೆ ಬಾವಿಲಿ ನೀರ್ ಸೇದ್ತಾ ಇದ್ವಿ. ಆಮೇಲೆ ಯಾವಾಗ್ಲೂ ಒಲೆ ಹಚ್ಬೇಕು, ಒಲೆ ಹಚ್ಚೋದೇ ಗೊತ್ತಿರ್ಲಿಲ್ಲ ನನ್ಗೂನು. ಸರಿ ಅವಾಗ ನನ್ನ ಅಜ್ಜಿನೇ ಎಲ್ಲ ಕಲಿಸ್ಕೊಟ್ರು, ಎಲ್ಲಾ ಮಾಡಿದ್ರು. ಆಮೇಲೆ ಒಂದ ಎಲ್ಲ ಕಲಿತಾ ಬಂದೆ. ಅವ್ರು ಏನೇನ್ ಹೇಳ್ಕೊಡ್ತಾರೋ ಅದನ್ನೆಲ್ಲ ಮಾಡ್ತಾ ಬಂದೆ. ಗುರು ನಮ್ಗೆ ಅವರೇ ಗುರು, ಇವಾಗ ಅವರೇ ಗುರು ನಮ್ಗೆ. ನಮ್ಮ ಯಜಮಾನ್ರಿಗೂ ಅವರು ನಮಗೂ ನಾವು ಅವ್ರು ಹೇಳ್ದಂಗೆ ಕೇಳ್ಕೊಂಡು ಅವ್ರು ಏನ್ ಹೇಳ್ತಾರೋ ಅದೇ ರೀತಿ ಮಾಡ್ಕೊಂಡು ಹೇಗೋ ಎಲ್ಲ ಚೆನ್ನಾಗಿ ಎಲ್ಲಿ ಬಂದವ್ರಿಗೆ ಅಡಿಗೆ ಮಾಡೋದು, ಊಟ ಹಾಕೋದು. ಬೃಂದಾವನ ಇದೆಯಲ್ಲ ಅಮ್ಮ, ಅಲ್ಲೇ ನಿಮ್ಮ ಅಲ್ಲೇ ಅದೇನಂದ್ರೆ ಅದೇನೆ ಹಳೆ ಮನೆ ಇತ್ತಲ್ಲಿ, ಹಳೇ ಮನೆ. ನಾವ್ ಬಂದಾಗ್ಲೂ ಹಳೆ ಮನೆ ಇತ್ತು. ಹಳೆ ಮನೆ ನಾನು ನೋಡಿದ್ದೆ ಬಂದಾಗ, ಅಜ್ಜಿ ವಾಸವಾಗಿದ್ದ ಹಳೆ ಮನೆ. ಅಲ್ಲಿ ಹಲಗೆ ಮೇಲೆ ಇಟ್ಕೊಂಡು ದೇವ್ರುಗಳನ್ನೆಲ್ಲ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ರು. ಅಲ್ಲೇ ಲಕ್ಷ್ಮಿನ ಇಟ್ಕೊಂಡಿದ್ರು, ಫೋಟೋ ಹೇಳಿದ್ನಲ್ಲ ಆ ಫೋಟೋ ಇಟ್ಕೊಂಡೆ ಅದ್ರಲ್ಲೇ ಹಾಲು ಸುರಿಸೋದು, ಅಲ್ಲಿ ಇದು ಮಾಡೋದು ಎಲ್ಲ ತೋರಿಸ್ಕೊಡ್ತಿದ್ದು ಅಂತೆ ಅಜ್ಜಿಗೆ. ಹಾಲೆಲ್ಲ ಕೊಡೋಳಂತೆ. ತಮ್ಗೆಲ್ಲ ಹಾಲಿಟ್ಟಿದೀನಿ ನೋಡು, ಹಾಲಿಲ್ಲ ಅಂತಿದ್ಯಲ್ಲ, ನೋಡು ಹಾಲಿಟ್ಟಿದೀನಿ ತಗೋ ಅಂತ ಅವ್ರಿಗೆ ಇದಾಗೋದಂತೆ. ನಾವ್ ಬರೋ ಹೊತ್ತಿಗೆ ಇದನ್ನೆಲ್ಲ ನಡೆದಿತ್ತು. ಆಮೇಲೆ ಅದು ಫೋಟೋ ಈಗ್ಲೂ ನಾವು ಮನೇಲಿ ಇಟ್ಕೊಂಡಿದೀನಿ. ನಾನು ಅದನ್ನ ಇದು ಮಾಡಿಲ್ಲ. ಅಜ್ಜಿನ, ಅವ್ರನ್ನ, ದೇವ್ರನ್ನ, ಲಕ್ಷ್ಮಿನ ಯಾವುದನ್ನು ಬಿಟ್ಟಿಲ್ಲ. ನಾವು ಎಲ್ಲಾನು ಮಾಡ್ಕೊಂಡು ಹೋಗ್ತಾ ಇದೀವಿ ಈಗ್ಲೂ. ಅವ್ರ ಜೊತೆಲಿ ಒಡನಾಟ ಅಂತಂದ್ರೆ ಹೇಳಕ್ಕೆ ಸಾಧ್ಯ ಇಲ್ಲ. ನನಗೆ ಇವಳು ಒಂಥರ, ಅವಾಗ ಇವಳು ಬಸಿ ಇದ್ದೆ. ಅವಾಗ ಅವ್ರ ಮಗ್ಗಿನ ಜಡೆ ಹಾಕೋದು ನನಗೆ ತುಂಬಾ ಇತ್ತು. ಕೂದಲು ಅಂದ್ರೆ ಮಗಳೇ ಆಗ್ಬಿಟ್ಟಿದ್ದೆ ನಾನು. ಸೊಸೆ ಅಂತಲ್ಲ, ಸ್ವಂತ ಮಗಳ ತರನೇ ಆಗ್ಬಿಟ್ಟಿದ್ದೆ ನಾನು. ಅವ್ರ ಮಗ, ನಾನು ಸೊಸೆ. ಈಗ ಇವಾಗಂತೂ ಕೋಟಿಗಟ್ಲೆ ಜನ ಬಂದು ಅಲ್ಲಿ ಊಟ ಮಾಡ್ಕೊಂಡು ಹೋಗ್ತಾರೆ, ಅನ್ನ ಸಂತರ್ಪಣೆ ನಡೀತಾ ಇದೆ. ಆವಾಗ ನೀವೇ ಕಷ್ಟ ಪಡ್ತಾ ಇದ್ರಿ. ನಾವೇ ನಾವೇ ಅಡಿಗೆ ಮಾಡ್ತಾ ಇದ್ವಿ. ಬೆಳಗ್ಗೆ 8 ಗಂಟೆ ಒಲೆ ಹಚ್ಚಿದ್ರೆ ಅವರು ಬಸ್ಸಲ್ಲಿ, ಇನ್ನೇನ್ ಬೆಂಗಳೂರಿಂದ ಬಸ್ಸಲ್ಲಿ ಬರ್ತಾ ಇದಾರೆ ಅಂದ್ರೆ ಅಜ್ಜಿ ಗೋಚರ ಆಗೋದು, ಜನ ಬರ್ತಾರೆ ಅಡಿಗೆ ಗಿಡಮ್ಮ ಅಂತ. ಅವಾಗ ಒಂದೇ ಬಸ್ಸೇ, ಅವಾಗ ಲಕ್ಷ್ಮೀನಾರಾಯಣ ಅನ್ನೋದು ಒಂದು ಬಸ್ ಬರ್ತಿತ್ತು ಬೆಂಗಳೂರಿಂದ. 11 ಗಂಟೆಗೆ ಬಸ್ ಬಂದ್ರೆ ಮತ್ತೆ 2:30-3 ಗಂಟೆಗೆಲ್ಲ ವಾಪಸ್ ಹೋಗೋದು. ಅಷ್ಟ್ರೊಳಗಾಗಿ ನಾವು ಅಡಿಗೆ ಮಾಡಿ ಅವ್ರಿಗೆಲ್ಲ ಊಟ ಹಾಕ್ಬೇಕಾಯ್ತು. ಒಲೆ ಮೇಲೆನೆ ಅಡಿಗೆ. ಯಾವ್ದು ಇದಿಲ್ಲ, ಅನುಕೂಲ ಇಲ್ಲ, ಏನು ಇಲ್ಲ. ಒಲೆ ರುಬ್ಬೇಕು, ಒರಳ ರುಬ್ಬೇಕು, ಸೌದೆ ಒಲೆ ಹಚ್ಬೇಕು. ಬೇಕಾದಷ್ಟು ಸೌದೆ ಒಲೆ ಹಚ್ಚಿ ಕೂತ್ಕೊಂಡು ಯಾವಾಗ್ಲೂ ಮಾಡಿ ಈಗ ನನಗೆ ಮಂಡಿ ನೋವು ಆಗ್ಬಿಟ್ಟಿದೆ. ಯಾವಾಗ್ಲೂ ಕೂತ್ಕೊಂಡು ಮಾಡಿ ನನಗೆ ಎಲ್ಲಾ ಕಲ್ಸ್ಕೊಟ್ಟಿದ್ದು ಅಜ್ಜಿನೇ. ನನಗಂತ ಏನೂ ಬರ್ತಿರ್ಲಿಲ್ಲ, ಪ್ರತಿಯೊಂದು ಕಲ್ಸ್ಕೊಟ್ರು. ಈಗೆಲ್ಲಾ ಮಾಡ್ತೀನಿ, ಮೆಣಸಿನ ಪುಡಿಯಿಂದ ಹಿಡಿದು ಪ್ರತಿಯೊಂದು ನಾನು ಮಾಡಕ್ ಶುರು ಮಾಡ್ತೀನಿ. ಟೀಚರ್ ಗುರು ಎಲ್ಲ ಅವರೇ. ಟೀಚರು ಬೇಡ, ಯಾರು ಬೇಡ, ಬೇರೆಯವರು ಎಲ್ಲ ಅವರೇ. ಆಮೇಲೆ ನಮ್ಗೆಲ್ಲ ಅಡಿಕೆ ಪಟ್ಟೆ ಸಿಗೋದು ಜಾಸ್ತಿ. ತೋಟ ಇತ್ತಲ್ಲಿ, ಅದೇ ಹೇಳಿದ ಅಭಯರಾಜ ಅರಸನ್ ಅವ್ರದ್ದು ತೋಟ ಇತ್ತು. ಅವ್ರ ಮೊಮ್ಮಗ ಇದ್ದ ಅವಾಗ, ರಾಜಣ್ಣವ್ರು ಅಂತ. ಅವರು ನಮ್ಗೆ ತುಂಬಾ ಸಹಾಯ ಮಾಡೋರು ಅಜ್ಜಿಗೆ. ಅವರಿಂದ ನಾವು ಇನ್ನೂ ಸ್ವಲ್ಪ ಇದಾದ್ರಿ. ಅಜ್ಜಿ ಬಂದಾಗ ಅವ್ರನ್ನ ಸ್ವಲ್ಪ ನೋಡ್ಕೊಂಡಿದ್ದು ಮಾಡಿದ್ದು ಎಲ್ಲ ಆಯಪ್ಪನೇ ನೋಡ್ಕೊಂಡು. ಗಂಡ ಹೆಂಡತಿ ತುಂಬಾ ಸಹಾಯ ಮಾಡೋರು, ಅದನ್ನ ಅವಳು ಹೇಳ್ತಾಳೆ. ಅದೇನಾಯ್ತು, ಅವಾಗ ಅವ್ರಲ್ಲಿ ಅಡಿಕೆ ಪಟ್ಟೆ ಸಿಗೋದು ದಂಡೆಗೆ. ಅಡಿಕೆ ಪಟ್ಟೆ ಅಂತಂದು ನೆನೆ ಹಾಕ್ಬಿಟ್ಟು ಅಡಿಕೆ ಪಟ್ಟೆನ ಕಟ್ ಮಾಡಿ ಅಡಿಕೆ ಪಟ್ಟೆಯಲ್ಲಿ ಊಟ ಹಾಕ್ತಾ ಇದ್ವಿ. ಆಮೇಲೆ ಮುತ್ತುಗದೆಲೆ ಎಲ್ಲಿ ಸಿಕ್ಕಿರೋ ತಂದು ಅದನ್ನ ಪೋಣಿಸಿ ಒಣಗಿಸ್ಬಿಟ್ಟು ಅದನ್ನ ಚೆನ್ನಾಗಿ ನೆನೆ ಇಟ್ಟು ಆಮೇಲೆ ಅದನ್ನ ಎಲೆ ಹೊಲದು ಅದನ್ನು ಊಟ ಹಾಕ್ತಾ ಇದ್ವಿ ಎಲೆ ಒಳಗೆ. ಅಲ್ಲ, ನಾವು ಮನೆಗೆ ಯಾರೋ ಗೆಸ್ಟ್ ಬರ್ತಾರೆ, 2-3 ಜನ ಬರ್ತಾರೆ ಅಂದ್ರೆ ಎಲ್ಲಾ ಅನುಕೂಲ ಇರುತ್ತೆ ಮನೆಯಲ್ಲಿ, ಅಡ್ಗೆ ಮಾಡಕ್ಕೆ ಕಷ್ಟ. ಅಂತದ್ರಲ್ಲಿ ಅವ್ರು ಪಟ್ಟಿರೋ ಕಷ್ಟ ಪರಿಸ್ಥಿತಿಲಿ ಏನು ಅಂದ್ರೆ ಬಂದವರೆಲ್ಲನು ಪಾಪ ಬೆಂಗಳೂರಿಂದ ಬರೋರು ಭಾರಿ ಭಕ್ತರು ಬಂದ್ಬಿಟ್ರು. ಆಮೇಲೆ ಅವ್ರೇನ್ ಮಾಡೋರು, ಪ್ರತಿಯೊಂದೂ ತಂದು ಕೊಟ್ಬಿಡೋರು. ಏನು ಸಿಕ್ತಿರ್ಲಿಲ್ವಲ್ಲ, ಹಂಗಾಗಿ ನಮ್ಮ ಅಜ್ಜಿಗೆ ನಮ್ಗೆ ಏನ್ ಬೇಕೋ. ಕೆಲವರಂತೂ ತುಂಬಾ ಇದಾಗ್ಬಿಟ್ಟಿದ್ರು ನಮ್ಗೆ, ಬಸಪ್ಪ ಅನ್ನೋರು ಅವರೆಲ್ಲ ತುಂಬಾ ಇದಾಗ್ಬಿಟ್ಟಿದ್ರು ನಮ್ಮ ಅಜ್ಜಿ. ಅವ್ರೇನ್ ಮಾಡೋರು, ಎಲ್ಲ ಇಷ್ಟಿಷ್ಟು ಪ್ರತಿಯೊಂದೂ ಬಸ್ಸಲ್ಲೇ ಹಾಕೊಂಡ್ ಬಂದ್ಬಿಡೋರೆಲ್ಲ.
ಇಲ್ಲೇನು ಸಿಕ್ಕಲ್ಲ ನಮ್ಗೆ ಅಂತ. ಹೆಸರು ಬೇಳೆಯಿಂದ, ಅಕ್ಕಿಯಿಂದ, ತೊಗರಿ ಬೇಳೆಯಿಂದ, ಎಲ್ಲ ಸಕ್ಕರೆಯಿಂದ, ಎಲ್ಲ ಪ್ರತಿಯೊಂದು ಕಾಫಿ ಪುಡಿ, ಟೀಯಿಂದ ಹಿಡಿದು ಎಲ್ಲ ತಂದು ಕೊಟ್ಬಿಡೋರು ಬೆಂಗಳೂರಿಂದ. ಹಂಗಾಗಿ ಹಂಗೆ ಬೆಂಗಳೂರಿನವರೇ ಜಾಸ್ತಿ ನಮ್ಗೆ ಇದು ಮಾಡ್ತಿದ್ದಿದ್ದು, ಹೆಲ್ಪ್ ಮಾಡ್ತಿದ್ದಿದ್ದು. ಅವರಿಂದನೇ, ಬೆಂಗಳೂರಿಂದನೇ ಈ ದೇವಸ್ಥಾನನೂ ಇವ್ರ ಜೊತೆ ನಮ್ಮ ಜೊತೆಲಿ ಬಂದು ಸೇವೆ ಮಾಡಿ ರಾತ್ರಿ ಎಲ್ಲ ಇದ್ದು ನಮ್ಮ ಜೊತೆಲ್ಲೇ ಇದ್ದು ಎಲ್ಲ ತುಂಬಾ ಮಾಡ್ಕೊಂಡು ಹೋಗೋರು. ಯಾವಾಗ ಜಾಗ ಇರ್ಲಿಲ್ಲ ಎಲ್ಲೂ, ನಮ್ಮಲ್ಲೇ ಮಲಗ್ಬೇಕಾಗಿತ್ತು. ಅದೇ ಜಾಗದಲ್ಲೇ ಊಟ, ಅದೇ ಜಾಗದಲ್ಲೇ ಮಲಗೋದು, ಸ್ನಾನನೂ ಅಲ್ಲೇ. ಅವಾಗ ನದಿ ಅಲ್ಲಿತ್ತಲ್ಲ ಕೆರೆ, ಆ ನದಿಗೆ ಹೋಗಿ ಎಲ್ಲರೂ ಹೋಗಿ ಬೆಳಗ್ಗೆ ಎದ್ದು ಸ್ನಾನ ಮಾಡ್ಕೊಂಡ್ ಬರೋದು. ಬಂದವರಲ್ಲ ಡ್ಯಾಮ್ ಇದೆಯಲ್ಲ ದೇವಾಗ. ಆಮೇಲೆ ನದಿ ಹರ್ಕೊಂಡ್ ಬರುತ್ತೆ, ಅಲ್ಲಿ ಕೆರೆ ಕಟ್ಟಿದ್ದಾರೆ ಗೊರವನ. ಆಮೇಲಿಂದ ದೇವಸ್ಥಾನ ಮುಂದೆನೆ ಚಾನಲ್ ಬಂತು. ನಾನ್ ಬಂದ್ಮೇಲೆ ಚಾನಲ್ ಬಂದಿದ್ದು, ನಮ್ ಮದ್ವೆ ಆದ್ಮೇಲೆ ಚಾನಲ್ ಬಂದಿದ್ದು. ಅವಾಗ ಇನ್ನು ಡ್ಯಾಮ್ ಕಟ್ತಾ ಇದ್ರು. ನಾವ್ ಮದ್ವೆ ಆಗಿ ಬಂದಾಗ ಡ್ಯಾಮ್ ಕಟ್ತಾ ಇದ್ರು. ಗೊತ್ತಾಯ್ತಾ? ಎಲ್ಲಾ ನೋಡಿದೀವಿ. ಆ ಡ್ಯಾಮ್ ಕಷ್ಟ ಪಡ್ತಾ ಇದ್ ಜನಗಳು. ಇದು ನಮ್ಮ ಎದುರುಗಡೆ ಇವಾಗ ಎಲ್ಲಾ ಅಂಗಡಿ ಕಟ್ಟಿದಾರ ನೋಡಿ. ಆ ಅಂಗಡಿ ಎದುರುಗೇನೆ ಎಲ್ಲಾ ಸಣ್ಣ ಗುಡಿಸ್ಲಾಕೊಂಡಿದ್ರು ಕಣಮ್ಮ ಎಲ್ಲಾರು. ಬಂದವ್ರ ಕೆಲಸ ಮಾಡೋರು ಅದೆಷ್ಟು ಸಾವಿರಾರು ಜನ ಇದ್ರು, ಆಂಧ್ರ ಕಡೆಯವರೆಲ್ಲ ಎಲ್ಲ ಗುಡಿಸ್ಲಾಕೊಂಡಿದ್ರು. ನಾವು ಚೆನ್ನಾಗ್ ಪರಿಚಯ ಆಗ್ಬಿಟ್ಟಿದ್ವಿ. ಹಂಗಾಗಿ ಅವರೆಲ್ಲಾನು ನಮ್ಗೆ ಇದ್ ಮಾಡೋರು. ನಮ್ಮ ಮಕ್ಕಳನ್ನೆಲ್ಲ ಚೆನ್ನಾಗ್ ನೋಡ್ಕೊಳ್ಳೋರು ಇಬ್ಬರೂನು. ನಿಮ್ಗೆ ಎಷ್ಟ್ ಜನ ಮಕ್ಕಳಮ್ಮ? ಮಗ ಲಕ್ಷ್ಮಿ ಅಂತ ಮಗಳು, ಸುಬ್ರಹ್ಮಣ್ಯ ಅಂತ ಮಗ. ಇಬ್ರು ಶ್ರೀಲಕ್ಷ್ಮಿ ಅಂತ ಇಬ್ರೇ ಮಕ್ಕಳು. ಅಷ್ಟು ನೋಡ್ಕೊಂಡು ವಿದ್ಯಾಭ್ಯಾಸ ಎಲ್ಲ ವಿದ್ಯಾಭ್ಯಾಸ ಆಯ್ತು, ಎಲ್ಲ ಆಯ್ತು. ಗೊರವನಹಳ್ಳಿ ಪಕ್ಕ ತೀತಹಳ್ಳಿ, ಅಲ್ಲಿಗೆ ಹೋಗ್ಬೇಕಾಗಿತ್ತು. ನಾವೆಲ್ಲ ಬೇರೆ ಊರಿಗೆ ಹೋಗ್ಬೇಕಿತ್ತು. ತೀತಕ್ಕೆ ಹೋಗಿ ನಡ್ಕೊಂಡ್ ಬರ್ತಾ ಇದ್ರು. ಸರಿ, ಅಲ್ಲಿ ತೀತಕ್ಕೆ ಕಳಿಸ್ತಾ. ಇವಳು SLC ಆಗಿತ್ತು ಮಗಳದು, ಸುಬ್ರಹ್ಮಣ್ಯ ಅಂತ. ಅವನದೂನು ಅಲ್ಲೇ ಹೋದು. ಈಗ ಯಾರು ಮಾಡಲಿಲ್ವಾ, ಈಗ ಅವನ್ ದೇವಸ್ಥಾನ ನೋಡ್ಕೊಂಡಿದ್ದಾನೆ. ಏನ್ ಗೊತ್ತಾ ಮೇಘನಾ, ಈಗ ಅಮ್ಮನ್ ಮಾತಾಡಿಸ್ದೆ ನೀನು. ಹೇಳೋದು ತುಂಬಾ ವಿಷಯಗಳಿದೆ ಅಪ್ಪ. ಸಣ್ಣ ಸಣ್ಣದು ಒಂದೊಂದ್ಸತಿ ಮರ್ತೋಗಿರ್ತೀವಿ ಅಷ್ಟೇ. ಅವ್ರ ಜೀವನದಲ್ಲಿ ಅವರು ಮಹಾಲಕ್ಷ್ಮಿಯನ್ನು ಒಲಿಸ್ಕೊಂಡಿದ್ದ ರೀತಿ, ಕಮಲಮ್ಮಜ್ಜಿಯಿಂದ ಅದು ಅಪ್ಪ ಅಮ್ಮಂಗೂ ಟ್ರಾನ್ಸ್ಫರ್ ಆಯ್ತು. ಯಾಕೆಂದ್ರೆ ಅವಳು ನಮ್ಮಪ್ಪಂಗ್ ಒಂದೊಂದ್ ಲೀಲೆ ತೋರ್ಸಿಲ್ಲ. ಅವಳು ಅಷ್ಟು ಅವಳಿರುವಿಕೆಯನ್ನ ನಮ್ಮ ಜೀವನದ ಪ್ರತಿ ಹಂತದಲ್ಲೂ ಮಹಾಲಕ್ಷ್ಮಿ ತೋರಿಸ್ತಾನೆ ಬಂದಿದ್ದಾಳೆ. ಇವತ್ತಿಗೂ ನಮ್ಮನ್ನ ಕೈ ಹಿಡಿದು ನಡೆಸ್ತಾ ಇರೋದೇ ಗೊರವನಹಳ್ಳಿ ಮಹಾಲಕ್ಷ್ಮಿ ಕಮಲಮ್ಮಜ್ಜಿ. ಅವರ ಆ ಕುಟುಂಬದಲ್ಲಿ ನಾವು ಸೇರಿದ್ವಿ ಅನ್ನೋದೇ ಯಾವ್ದೋ ಜನ್ಮದ ಪುಣ್ಯ ಅಂತ ನಾನು ಅನ್ಕೊಳ್ತೀನಿ. ಯಾಕೆಂದ್ರೆ ಅವರು ದೇವರಾಗಿ ಇದ್ಕೊಂಡು ನಮ್ಮಮ್ಮಂಗ್ ಮಗ್ಗಿನ ಜಡ ಹಾಕಿದ್ದಾರೆ ಅಂದ್ರೆ ನಮ್ಮಮ್ಮ ಯಾವ ಜನ್ಮದಲ್ಲಿ ಪುಣ್ಯ ಮಾಡಿದ್ರು. ಪುಣ್ಯನೇ ಸರಿ ಅದು. ತಾಯಿಯಾಗಿ ಅವ್ರ ಜೊತೆ ಮಗಳಾಗಿದಾರಲ್ಲ, ಅವ್ರ ಪುಣ್ಯನೇ ಬೇರೆ. ಈಗ ಅಕ್ಕ, ನೀವು ಈಗ ನಾವೆಲ್ಲ ನಮ್ ತಾತ ಅಜ್ಜಿ ಜೊತೆ ಎಲ್ಲ ಆಟ ಆಡಿರ್ತೀವಿ. ಏನೋ ಒಂಥರ ಅದ್ ಬಾಂಡೇ ಬೇರೆ. ಅಜ್ಜಿ ಅಂದ್ರೆ ನಿಮಗೆ ಆ ದೇವತೆನೆ ಅಜ್ಜಿಯಾಗಿ ಸಿಕ್ಕಿದ್ದಾರೆ, ನಿಮ್ ಪುಣ್ಯ. ನಿಮ್ದು ಹೇಗಿತ್ತಕ್ಕ ಒಡನಾಟ? ನೋಡ, ಅದ್ರ ಅರಿವು ನಮ್ಗೆ ನಮ್ಮ ವಯಸ್ಸಿಗೆ ಬಂದ್ಮೇಲೆ ಬಂತು. ಒಂದು ದೇವತೆ ನಮ್ಮನ್ನ ಬೆಳೆಸ್ತಾ ಇದ್ದಾಳೆ ಅಂತ. ಚಿಕ್ಕವರಿದ್ದಾಗ ಎಲ್ಲರಿಗೂ ಏನ್ ಅರಿವಿರುತ್ತೆ? ನಮ್ಗ ಅಜ್ಜಿ ಅಷ್ಟೇ ಅವರು. ನಾನ್ ಯಾವಾಗ್ಲೂ ಅನ್ಕೋತಿದ್ದೆ, ಯಾಕೆ ನಮ್ಮ ಅಜ್ಜಿನ್ ನೋಡಕ್ ಇಷ್ಟೊಂದ್ ಜನ ಬರ್ತಾರೆ, ಅದ್ ಯಾಕೆ ಯಾವಾಗ್ಲೂ ಮನೆ ತುಂಬಾ ಜನ ಇರ್ತಾರೆ. ನನ್ ತಲೆಯಲ್ಲಿ ಅದಿರ್ತಿತ್ತು. ಸದಾ ಜನ ಮನೆಯಲ್ಲಿ. ಅಮ್ಮನವ್ರ ಪೂಜೆ ಮಾಡಿಸ್ಕೊಂಡ್ಬಿಟ್ರೆ ಆಮೇಲೆ ಜನ ಇರ್ತಿದ್ದಿದ್ದೆ ನಮ್ಮ ಮನೆಯಲ್ಲಿ ಅಜ್ಜಿ ಜೊತೆ. ಅಜ್ಜಿ ಜೊತೆ ಏನೋ ಅವ್ರ ಕಷ್ಟಗಳನ್ನ ಹೇಳ್ಕೊಂಡು, ಅಜ್ಜಿ ಏನೋ ಒಂದ್ ಪರಿಹಾರ. ನೋಡಮ್ಮ, ಅವ್ರ ಏನ್ ಯಾವ್ದೋ ಮಹಾಜ್ಞಾನಿ ಅಲ್ಲ, ಯಾವ್ದೇ ಜ್ಯೋತಿಷಿ ಅಲ್ಲ, ಏನೋ ತುಂಬಾ ಪ್ರಾಕಂಡ ಪಂಡಿತೆ ಅಲ್ಲ, ಒಂಥರ ಸಾಧು. ಅದೊಂಥರ ಸಾಧು ಅಷ್ಟೇ. ಅವರು ಆ ಜ್ಞಾನವನ್ನ ಅವಳು ಕೊಟ್ಲು, ಆ ಬೆಳಕನ್ನ ಅವಳು ಕೊಟ್ಲು ಮಹಾಲಕ್ಷ್ಮಿ. ಅವ್ರ ನಾಲ್ಗೆ ತುಂಬಾ ಮಚ್ಚೆ ಮೇಘನಾ. ನಾಲ್ಗೆ ತುಂಬಾ ಮಚ್ಚೆ. ಅವ್ರು ಏನ್ ಹೇಳಿದ್ರೆ ಅದಾಗ್ಬಿಡ್ತಿತ್ತು. ಅಷ್ಟು ನುಡಿಸ್ತಾ ಇದ್ಲು. ಯಾರಿಗೋ ಏನೋ ಹಿಂಗ್ ಎತ್ಕೊಟ್ಬಿಡೋರು. ಅಲ್ಲಿ ಏನೋ ಒಂದ್ ವಿಗ್ರಹನೋ, ಒಂದ್ ಕಾಯಿನೋ, ಒಂದ್ ಕರಿಮಣಿನೋ, ಅವ್ರ ಮನೆನೇ ಬೆಳಕಾಗ್ಬಿಡ್ತಾ ಇತ್ತು. ಅವ್ರ ಕಷ್ಟ ಏನಕ್ಕೋ ಬಂದಿರ್ತಾರೆ ಜನ. ಆ ಕಷ್ಟಕ್ ನಾವು ಸ್ಪಂದಿಸ್ಬೇಕು ಅನ್ನೋರು. ನಮ್ಮ ಅಪ್ಪ ಆಗ್ಲಿ, ನಮ್ಮ ಅಜ್ಜಿ ಆಗ್ಲಿ ಜನನ್ ತುಂಬಾ ಪ್ರೀತಿಸೋರಮ್ಮ. ಜನದಿಂದನೇ ನಾವು, ಆ ಜನ ನಮ್ಗೆ ಅಷ್ಟೇ ಪ್ರೀತಿಯನ್ನ ಕೊಟ್ಟಿದ್ದಾರೆ. ನಮ್ಮ ಊರಿನ ಜನ ಆಗ್ಲಿ, ಹೊರಗಡೆಯಿಂದ ಬರೋ ಭಕ್ತರಾಗ್ಲಿ, ನಮ್ಮ ಫ್ಯಾಮಿಲಿಗೆ, ನಮಗೆ ಅಷ್ಟು ಪ್ರೀತಿಯನ್ನ ಕೊಟ್ಟಿದ್ದಾರೆ. ಅದೆಲ್ಲ ಮಹಾಲಕ್ಷ್ಮಿ ನಮಗ್ ಕೊಟ್ಟ ಭಿಕ್ಷೆ.
ಅಜ್ಜಿಗೆ ತುಂಬಾ ಪ್ರೀತಿ. ನಮ್ಮ ಅಪ್ಪ ಅಮ್ಮ ಅಂದ್ರೇನೆ ಅಷ್ಟ ಆಸೆ, ಇನ್ ಮೊಮ್ಮಕ್ಳಂದ್ರೆ ಇನ್ನೂ ಆಸೆ ಅಲ್ವಾ. ನಮ್ಮನ್ನ ಎತ್ತ ಆಡ್ಸಿದಾರೆ ಅನ್ನೋದೇ ನಮ್ ಭಾಗ್ಯ ಅಷ್ಟೇ. ನನ್ನನ್ನಾಗ್ಲಿ ನನ್ ತಮ್ಮನ್ನಾಗ್ಲಿ ಅವ್ರ ಏನಾದ್ರು ನಿಮ್ಗೆ ಕತೆಗಳು ಹೇಳ್ತಿದ್ರ? ತುಂಬಾ ಹೇಳೋರು ಕೂಡಿಸ್ಕೊಂಡು. ಆಮೇಲೆ ಅಜ್ಜಿ ತುಂಬಾ ಕೆಂಪು ಕಲರು, ಸ್ವಲ್ಪ ಕೋಪ ಅಜ್ಜಿಗೆ, ಸ್ವಲ್ಪ ಬೈತಾ ಇದ್ದಿದ್ ಜಾಸ್ತಿನೇ, ಬೈಸ್ಕೊಳ್ತಿದ್ವಿ. ಅವ್ರಿಗೆ ಹೆಣ್ಮಕ್ಳಂದ್ರೆ ಸ್ವಲ್ಪ ಆಚೆ ಹೋಗ್ಬಾರ್ದು ಅದೆಲ್ಲ ಜಾಸ್ತಿ. ನಾನ್ ಸ್ವಲ್ಪ ಆಟ ಆಡಕ್ ಓಡೋಗ್ಬಿಡ್ತಿದ್ದೆ. ಅವಾಗ ಏನಾದ್ರು ಬೈದ್ರೆ ತುಂಬಾ ನಗಸ್ಬಿಡ್ತಿದ್ದೆ ಅಜ್ಜಿನ. ಆ ನಕ್ಕದ್ರೆ ಕೆನೆಲ್ಲ ಕೆಂಪಾಗ್ಬಿಡೋದು. ಏನಾದ್ರು ಮಾಡಿದ್ರೆ ಏನೋ ಒಂದ್ ಮಾಡಿ ನಗಸ್ಬಿಡ್ತೀಯ ನನ್ನ ಅನ್ನೋರು. ಅವನ್ ಮೇಲೂ ನನ್ ತಮ್ಮನ್ ಮೇಲೂ ಅಷ್ಟೇ ಪ್ರೀತಿ ಮಾಡೋರು, ಚೆನ್ನಾಗ್ ಸಾಕೋದ್ರು ಮಕ್ಳನ್ನೆಲ್ಲ. ಒಂದ್ ಜೀವನ ಕಟ್ಕೊಟ್ರಮ್ಮ ನಮ್ಗೆಲ್ಲ. ಮಹಾಲಕ್ಷ್ಮಿನ್ ತೋರ್ಸಿದ್ರು, ಅವರೇ ಮಹಾಲಕ್ಷ್ಮಿಯಾಗಿ ನಮ್ ಜೊತೆ ನಿಂತ್ರು, ಒಂದ್ ಜೀವನ ಕಟ್ಕೊಟ್ರು. ನನ್ ಚೆನ್ನಾಗ್ ನೆನ್ಪಿದೆ, ನಾನ್ ಚಿಕ್ಕವಳಿದ್ದಾಗ ಅಜ್ಜಿಗಾಗ್ಲೇ ಕಾಲ್ ನೋವು ಶುರುವಾಗ್ತಾ ಬಂತು. ನೋಡಿ, ಮನುಷ್ಯ ಜನ್ಮ ತಗೊಂಡ್ಮೇಲೆ ಯಾರು ಹೊರ್ತಲ್ಲ, ಎಲ್ಲ ಏನೇನ್ ಅನ್ಭವಿಸ್ಬೇಕು ಅದ್ ಅನ್ಭವಿಸ್ಲೇಬೇಕು ಮನುಷ್ಯ ಜನ್ಮದಲ್ಲಿ. ಆ ಕಾಲ್ ನೋವಿದಾಗ ನಾವ್ ಜೊತೆಲಿ ಕರ್ಕೊಂಡ್ ಹೋಗ್ತಾ ಇದ್ವಿ ದೇವಸ್ಥಾನಕ್ಕೆ. ಮನೆಯಿಂದ ದೇವಸ್ಥಾನಕ್ಕೆ ಒಂದ್ ಸ್ವಲ್ಪ ಡಿಸ್ಟೆನ್ಸ್ ಅಷ್ಟೇ, ಒಂದ್ 10 ಹೆಜ್ಜೆ ಅನ್ಕೋ. ಅಷ್ಟು ನಡೆಯೋದು ಕಷ್ಟ ಆದಾಗ ಕೈ ಹಿಡ್ಕೊಂಡ್ ಕರ್ಕೊಂಡ್ ಹೋಗ್ತಿದ್ದೆ ಸಾಯಂಕಾಲದೊತ್ತು. ಆ ಬೆಟ್ಟದಲ್ಲಿ ಆ ಗುಡ್ಡ ಇತ್ತು ಅನ್ನಲ್ಲ, ಅಲ್ಲಿ ಸಿಗೋ ಹೂಗಳೆಲ್ಲ ಕಿತ್ಕೋತಿದ್ವಿ. ಕಿತ್ಕೋ ಎಲ್ಲ ಅನ್ನೋರು ಅಜ್ಜಿ. ಎಲ್ಲ ಕಿತ್ಕೊಂಡ್ ಹೋಗಿ ಎಲ್ಲಾ ಕಿಟಕಿಗಳಿತ್ತು ಅವಾಗ ನಮ್ ದೇವಸ್ಥಾನ. ಹುಚ್ಚೆಳ್ ಹೂ ಅಂತೆಲ್ಲ ಯೆಲ್ಲೋ ಕಲರ್ ಹೂ ಬರ್ತಿತ್ತು. ಅದೆಲ್ಲ ತಗೊಂಡೋಗ್ ಕಿಟಕಿಗಳಲ್ಲಿ ಜೋಡ್ಸೋದು ದೀಪ ಹಚ್ಬಿಟ್ಟು. ಅದು ನಂಗೆ ಇನ್ನೂ ಚೆನ್ನಾಗಿ ನೆನಪಿದೆ. ಪ್ರತಿ ದಿನ ಸಾಯಂಕಾಲ ಇದೊಂದ್ ಕೆಲ್ಸ. ಅಜ್ಜಿನ ಕರ್ಕೊಂಡ್ ಹೋಗು, ಒಂದ್ ರೌಂಡ್ ಓಡಾಡಿಸ್ಕೊಂಡ್ ಬಾ. ಅಲ್ಲಿ ಮೊದ್ಲೆಲ್ಲ ಅಜ್ಜಿ ಪೂಜೆ ಮಾಡ್ತಿದ್ರು. ಅವ್ರಿಗೆ ಸ್ವಲ್ಪ ಕಷ್ಟ ಆಗಕ್ ಶುರು ಆದ್ಮೇಲೆ ಜೊತೆಲೆ ಅಪ್ಪ ಮಾಡ್ತಾನೆ ಇದ್ರು. ಆಮೇಲೆ ಅಮ್ಮನೂ ಪೂಜೆ ನಮ್ಮನೇಲಿ ಎಲ್ಲಾರು ಮಾಡಿದೀವಿ. ಯಾರಲ್ಲಿ ಇರ್ತಿದ್ವಿ ಅವ್ರ ಪೂಜೆ ಮಾಡ್ತಿದ್ವಿ.